ಸಂಸತ್ನಲ್ಲಿ ಸ್ಮೋಕ್ ಅನ್ನ ಹಾಕಿದಂತಹ ಮೈಸೂರಿನ ಈ ಯುವಕನ ಬಗ್ಗೆ ಇನ್ನೂ ಡಿಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತೀವಿ. ಸೊ ಅಪ್ಪನ ಪರಿಚಯ ಹೇಳಿಕೊಂಡು ಪಾಸ್ ಅನ್ನ ಪಡೆದಿರ್ತಾನೆ. ಪ್ರತಾಪ್ ಸಿಂಹ ದೆಹಲಿಯ ಕಚೇರಿಯಲ್ಲಿ ಪಾಸ್ ಅನ್ನ ಮನೋರಂಜನ್ ಪಡ್ಕೊಂಡಿರ್ತಾನೆ. ತಂದೆ ದೇವರಾಜೇಗೌಡ ತಾನು ಮೈಸೂರಿನ ವಿಜಯನಗರ ನಿವಾಸಿ ಅಂತ ಪರಿಚಯ ಮಾಡಿಕೊಂಡಿರ್ತಾನೆ. ಮೊನ್ನೆ ಮಧ್ಯಾಹ್ನ ದೆಹಲಿಯ ಸಂಸದರ ಕಚೇರಿಗೆ ಈ ಮನೋರಂಜನ್ ಹೋಗಿರ್ತಾನೆ. ಮನೋರಂಜನ್ ಜೊತೆಗೆ ಸಾಗರ್ ಶರ್ಮಾನನ್ನು ಕೂಡ ಕರ್ಕೊಂಡು ಹೋಗಿರ್ತಾನೆ. ಸಾಗರ್ ಶರ್ಮಾ ತನ್ನ ಸಹೋದ್ಯೋಗಿ ಅಂತ ಸಂಸದರ ಕಚೇರಿಯ ಸಿಬ್ಬಂದಿಗೆ ಪರಿಚಯ ಮಾಡಿಕೊಂಡಿರ್ತಾನೆ. ಇದಾದ ಬಳಿಕ ಸಾಗರ್ ಶರ್ಮಾ ಹೆಸರಿನಲ್ಲಿ ಪಾಸ್ ಕೊಡುವಂತೆ ಮನೋರಂಜನ್ ಕೇಳಿಕೊಳ್ಳುತ್ತಾನೆ. ಸೊ ಇದು ಅವನು ಆ ಕ್ಷೇತ್ರದವನಾಗಿ ಅವರನ್ನು ಮಿಸ್ಯೂಸ್ ಮಾಡಿಕೊಂಡಿರುವಂಥದ್ದು. ದ ಇಂಟೆನ್ಷನ್ ಸಂಸದರನ್ನ ಪಾಸನ್ನ ಮಿಸ್ಯೂಸ್ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಮೊನ್ನೆ ಮಧ್ಯಾಹ್ನ ದೆಹಲಿಯ ಪ್ರತಾಪ್ ಸಿಂಹ ಕಚೇರಿಗೆ ಮನೋರಂಜನ್ ಹೋಗ್ತಾನೆ. ಮನೋರಂಜನ್ಗೆ ಸಾಥನ್ನ ನೀಡಿದ್ದು ಮತ್ತೊಬ್ಬ ಈ ಸಾಗರ್ ಶರ್ಮಾ. ಮೊನ್ನೆ ಮಧ್ಯಾಹ್ನದಿಂದ ಅಂದರೆ ಸೋಮವಾರದಿಂದ ನಡೆಯುವಂಥದ್ದು ಇದು ಕತೆ. ನಾನು ಮೈಸೂರಿನ ದೇವರಾಜೇಗೌಡ ಮಗ ಅಂತ ಈ ಮನೋರಂಜನ್ ಹೇಳಿಕೊಂಡಿರ್ತಾನೆ. ಸಹಜವಾಗಿ ಆ ಕ್ಷೇತ್ರದವರು ಮಗ ಇದ್ದಾನೆ ಅಂತ ಅಂದಾಗ ಅಲ್ಲಿ ಟಿಕೆಟನ್ನು ಪಾಸನ್ನು ಕೊಡಿಸುವಂಥದ್ರಲ್ಲಿ ಯಾರೂ ಕೂಡ ಹಿಂದೇಟಾಕೋದಿಲ್ಲ, ಯಾವುದೇ ಸಂಸದರಾದರೂ ಸಹ. ತನ್ನ ತಂದೆ ಸಂಸದರಿಗೆ ಪರಿಚಿತರು ಅಂತ ದೆಹಲಿಯಲ್ಲಿ ಸಂಸದರ PA ಅವರಿಗೆ ಸಾಗರ್ ಕೂಡ ಮಾಹಿತಿಯನ್ನು ಕೊಡ್ತಾರೆ. ನಾವು ದೆಹಲಿಗೆ ಬಂದಿದ್ದೀವಿ, ಸಂಸತ್ ನೋಡೋಕೆ ಪಾಸ್ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ತಾರೆ. ಸಂಸತ್ ನೋಡೋದಕ್ಕೆ ಅಂತ ನನಗೆ ಮತ್ತು ನನ್ನ ಉತ್ತರ ಪ್ರದೇಶದ ಸ್ನೇಹಿತ ಸಾಗರ್ ಶರ್ಮಾಗೆ ವಿಸಿಟರ್ಸ್ ಪಾಸ್ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ತಾರೆ. ಇದನ್ನ ನಂಬಿ ಇಬ್ಬರಿಗೂ ಕೂಡ ಈ ವಿಸಿಟರ್ಸ್ ಪಾಸ್ ಅನ್ನ ಕೊಡುವಂತೆ ಅರ್ಜಿಯಲ್ಲಿ ನಮೂದು ಮಾಡಿ ರವಾನೆಯನ್ನ ಕೂಡ ಮಾಡಿಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ MP ಗಳೇ ಪಾಸ್ ಅನ್ನ ಕೊಡೋಕೆ ಬರೋದಿಲ್ಲ, ಅವರೊಂದು ಲೆಟರ್ ಅನ್ನ ಕೊಡ್ತಾರೆ. ಸಂಜೆ ಹೊತ್ತಿಗೆಲ್ಲ ಲೋಕಸಭೆ ಕಲಾಪ ವೀಕ್ಷಣೆಗೆ ವಿಸಿಟರ್ಸ್ ಪಾಸ್ ಬಂದುಬಿಟ್ಟಿದೆ. ಮತ್ತೆ ಸಂಸದರ ನಿವಾಸಕ್ಕೆ ಬಂದು ಪಾಸ್ ತೆಗೆದುಕೊಂಡು ಮನೋರಂಜನ್ ಹೋಗ್ತಾರೆ. ಈವರೆಗೂ ಒಮ್ಮೆಯೂ ಕೂಡ ಮನೋರಂಜನ್ ಮುಖವನ್ನ ಸಂಸದ ಪ್ರತಾಪ್ ಸಿಂಹ ನೋಡಿರೋದೇ ಇಲ್ಲ. ಮನೋರಂಜನ್ ತಂದೆ ದೇವರಾಜೇ ಮುಖ ಪರಿಚಯ ಮಾತ್ರ ಸಂಸದರಿಗೆ ಇತ್ತು. ಆ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಸಂಸದರ ಫಾಲ್ಟ್ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಸಂಸದರು ಆ ಕ್ಷೇತ್ರದಲ್ಲಿರುವಂಥವ್ರು ಯಾರೋ ಒಬ್ಬರು ಬಂದಾಗ ಆಯ್ತು ಸಂಸತ್ ನೋಡಕ್ ಬೇಕು ಅಂತಂದಾಗ ವಿಸಿಟರ್ಸ್ ಪಾಸ್ ಕೊಡ್ತಾರೆ. ಅದಕ್ಕೆ ತಕ್ಕಂಗೆ ದಾಖಲೆನೂ ಕೂಡ ಇಸ್ಕೊಂಡಿರ್ತಾರೆ, ಕೇಳಿರ್ತಾರೆ. ಯಾಕಂದ್ರೆ ಈಗ ಆಧಾರ್ ನಂಬುದನ್ನು ಕೂಡ ಮಾಡಬೇಕಾಗುತ್ತೆ. ಅಲ್ಲಿಗೆ ಅವರೆಲ್ಲ ಹೆಸರು ಹಾಕಿ ಡೀಟೇಲ್ ಅನ್ನ ಕೊಟ್ಟು ಕಳಿಸ್ತಾರೆ, ಫೋಟೋ ID ಎಲ್ಲ. ಅವುಗಳನ್ನು ಕೊಟ್ಟ ಮೇಲೆ ನಿಮಗೆ ಪಾಸ್ಗಳು ವಿತರಣೆ ಆಗೋದು, ಸುಮ್ಮನೆ ಕೊಡೋದಿಲ್ಲ. ನನ್ನ ಸಹೋದ್ಯೋಗಿ KP ನಾಗರಾಜ್ ಈಗ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. KP ನಾಗರಾಜ್, ಆ ಕ್ಷೇತ್ರದವರಾಗಿ ಸಂಸದರ ಪರಿಚಯ ತಂದೆಗೆ ಅನ್ನುವಂಥದ್ದನ್ನೇ ಮಿಸ್ಯೂಸ್ ಮಾಡಿಕೊಂಡದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಸಂಸದರ ಫಾಲ್ಟ್ ಇದೆ ಅಂತ ಎಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಇದರಲ್ಲಿ ಸಂಸದರು ಆ ಕ್ಷೇತ್ರದವರು ಯಾರೋ ಬಂದಿದ್ದಾರೆ, ಪಾಸ್ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಬಟ್ ಭದ್ರತೆಯ ಲೋಪ ಆಗಿರೋದು ಸಂಸತ್ನಲ್ಲಿ, ಅದು ಇಲ್ಲಿ ಮುಖ್ಯವಾಗಿರೋದು. ಮಿಸ್ಯೂಸ್ ಮಾಡಿಕೊಂಡ ನಂತರ ಈಗ ಸಂಸದರೆಲ್ಲ ಒಂದು ದೊಡ್ಡ ಪಾಠವನ್ನ ಕಲ್ತಂಗಾಗಿದೆಯಾ ಅಂತ. ಅರುಣ್, ಈ ವಿಚಾರದಲ್ಲಿ ಸಂಸದರು ಅಥವಾ ಸಂಸದರ PA ಇಬ್ಬರ ಫಾಲ್ಟ್ ಸ್ಪಷ್ಟವಾಗಂತೂ ಖಂಡಿತವಾಗ್ಲೂ ಕೂಡ ಕಾಣ್ತಾ ಇಲ್ಲ. ಜೊತೆಗೆ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಒಂದು ವೇಳೆ ಏನಾದರೂ ಇವನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೂ ಕೂಡ ಏನು ಸಿಗ್ತಾ ಇತ್ತು ಅರುಣ್? ಏನು ಸಿಗ್ತಾ ಇರಲಿಲ್ಲ. ಯಾಕಂದರೆ ಇವನ ಮೇಲೆ ಯಾವುದೇ ರೀತಿಯಾದಂಥ ಕೇಸ್ಗಳಿಲ್ಲ, ಏನೂ ಇಲ್ಲ. ಮತ್ತು ಇವನು ವೆಲ್ ಎಜುಕೇಟೆಡ್ ಇದ್ದಾನೆ, ಜೊತೆಗೆ ಒಳ್ಳೆ ಕಡೆ ಕೆಲಸದಲ್ಲೂ ಕೂಡ ಇದ್ದಾನೆ. ಹಾಗಾಗಿ ಇವನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೂ ಕೂಡ ಇವರು ಅಂಥದ್ದು ಏನು ಇವನಿಗೆ ಪಾಸ್ ವಿತರಿಸಬಾರ್ದು ಅನ್ನುವಂಥ ಅಂಶಗಳು ಯಾವುದೂ ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅರುಣ್, ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಆಗಬೇಕಾಗಿರುವಂಥದ್ದೇ ಭದ್ರತೆಯಲ್ಲಿ ಎಂಥರ ಮಟ್ಟಿಗೆ ಲೋಪ ಆಯಿತು ಅನ್ನುವಂಥದ್ದು. ಯಾಕಂದರೆ ಈವನ್ ಒಂದು ಪೆನ್ನನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಆಗದೇ ಇದ್ದಂತಹ ಸಂಸತ್ನೊಳಗಡೆ ಈ ರೀತಿಯಾದಂತಹ ಒಂದು ಇದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಭದ್ರತೆಯ ಲೋಪದ ವಿಚಾರದಲ್ಲಿ ಈಗ ಚರ್ಚೆ ಆಗಬೇಕಾಗಿರುವಂಥದ್ದು. ಪಾಸನ ಸಹಜವಾಗಿಯೇ ಅವರ ತಂದೆಯ ಹೆಸರಿನಲ್ಲಿ, ಯಾಕೆಂದರೆ ಸಹಜವಾಗಿಯೇ ಆಯಾ ಕ್ಷೇತ್ರದವರು ಬಂದಂಥ ಸಂದರ್ಭದಲ್ಲಿ ಆಯಾ ಕ್ಷೇತ್ರದವರು ಒಂದು ಆಧಾರ್ ಕಾರ್ಡು ಮತ್ತೊಂದನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲ MP ಗಳ ಆಫೀಸಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪಾಸನ್ನು ಕೊಟ್ಟುಬಿಡ್ತಾರೆ. ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಅರುಣ್. ಬ್ಯಾಕ್ಗ್ರೌಂಡ್ ಇನ್ ಕೇಸ್ ಚೆಕ್ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ, ಚೆಕ್ ಮಾಡಿದ್ರು ಕೂಡ ಇವನ ಮೇಲೆ ಆ ಥರದ್ದು ಯಾವುದೋ ಕೇಸ್ಗಳು ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಹಾಗಾಗಿ ವೆಲ್ ಎಜುಕೇಟೆಡ್ ಇದ್ದಾನೆ, ಸಹಜವಾಗಿಯೇ ಪಾಸನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ
ಸಂಸದರ ಪಾಸ್ ಕೊಟ್ಟಿದ್ದು ತಪ್ಪು ಸರಿ ಅನ್ನುವಂಥ ಚರ್ಚೆಗಿಂತ ಪ್ರಮುಖವಾಗಿ ಆಗಬೇಕಾಗಿರುವಂಥದ್ದು ಭದ್ರತಾ ವೈಫಲ್ಯ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು. ಇಲ್ಲಿ ಬಹಳ ಅದರಲ್ಲೂ ಕೂಡ ಹೊಸ ಸಂಸತ್ ಭವನದಲ್ಲಿ ಇನ್ನೂ ಕೂಡ ಹಳೆಯ ಸಂಸತ್ ಭವನಕ್ಕಿಂತಲೂ ಕೂಡ ಹೆಚ್ಚಿನ ಭದ್ರತೆಯ ಟೆಕ್ನಾಲಜಿ ಇರುತ್ತೆ ಅನ್ನುವಂಥದ್ದನ್ನು ಪರಿಗಣಿಸಲಾಗಿತ್ತು. ಆದರೆ ಈ ಇನ್ಸಿಡೆಂಟ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸ್ಪಷ್ಟವಾಗಿ ಭದ್ರತೆಯ ಲೋಪವೇ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಅರುಣ್, KP ನಾಗರಾಜ್, ನೀವು ದೆಹಲಿಯಲ್ಲಿ ಕೆಲಸ ಮಾಡಿದ್ರಿ, ನಾನು ದೆಹಲಿಯಲ್ಲಿ ಕೆಲಸ ಮಾಡಿದ್ದೀನಿ. ಸಂಸತ್ನ ಒಳಗಡೆಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟನ್ನ ಕೂಡ ಒಳಗಡೆಗೆ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಪೇಪರ್ ಹರಿದು ಹಾಕಿಬಿಡ್ತಾರೆ ಸಂಸತ್ನ ಗ್ಯಾಲರಿ ಒಳಗಡೆಗೆ. ಸೊ ಹಾಗಾಗಿ ಕಾಯಿನ್ ಅನ್ನ ಕೂಡ ತೆಗೆದುಕೊಂಡು ಹೋಗೋದಿಲ್ಲ, ಬೆಲ್ಟ್ ಅನ್ನ ಕೂಡ ಇವನ್ ಚೆಕ್ ಮಾಡಿ ಕಳಿಸ್ತಾರೆ, ಪರ್ಸ್ ಅನ್ನ ಕೂಡ ಇವನ್ ಚೆಕ್ ಮಾಡಿ ಕಳಿಸ್ತಾರೆ. ಇಂಥಷ್ಟೆಲ್ಲ ಇರಬೇಕಾದಂತ ಸಂದರ್ಭದಲ್ಲಿ ಈ ಮಟ್ಟಿಗೆ ಲೋಪ ಆಗತ್ತೆ ಅಂತಂದ್ರೆ ಯಾರಾದ್ರೂ ಭದ್ರತಾ ಸಿಬ್ಬಂದಿಗಳು ಶಾಮೀಲ ಆಗಿರಬಹುದಾ ಅನ್ನುವಂಥ ಒಂದು ಅನುಮಾನ ಅದರಲ್ಲಿ ಬರುತ್ತೆ. ಅದು ತನಿಖೆ ವಿಚಾರದಲ್ಲಿ ಬರುತ್ತೆ. ಬಟ್ ಅವರ ತಂದೆಯವರು ಸಂಸದರಿಗೆ ಪರಿಚಯವಾಗಿರುವಂಥರ ಮಿಸ್ಯೂಸ್ ಅನ್ನ ಈ ಮಗ ಮಾಡ್ಕೊಳ್ಬೇಕು ಅಂತಂದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಅದನ್ನ ಹೇಳಿಸಿದಂಗೆ ಇದೆಯಲ್ವಾ? ಅಲ್ಲ, ಇದಂತೂ ಖಂಡಿತವಾಗ್ಲೂ ಕೂಡ ಪ್ಲಾನ್ಡ್ ಅರುಣ್. ಯಾಕಂದರೆ ಯು ಪಿಯ ಸ್ನೇಹಿತನನ್ನು ಕರ್ಕೊಂಡು ಹೋಗ್ಬಿಟ್ಟು, ಅವನು ಸಾಗರ್ ಶರ್ಮಾ, ಅವನು ಯು ಪಿಯ ಸ್ನೇಹಿತ, ಅವನು ಬೇಕಾದರೆ ಅವರ ಕಡೆಯವರು ಎಲ್ಲಾದರೂ ಒಂದು ಪಾಸನ್ನು ತೆಗೆದುಕೊಳ್ಬೋದಾಗಿತ್ತು. ಮೋಸ್ಟ್ಲಿ ಬಹುತೇಕ ಅವನಿಗೆ ಆ ಥರದೊಂದು ಬ್ಯಾಕ್ಗ್ರೌಂಡ್ ಇದ್ದಂತಿಲ್ಲ, ಅಲ್ಲಿ ಲೋಕಲ್ ಸಂಸದರ ಪರಿಚಯಗಳು ಇದ್ದಂತಿಲ್ಲ. ಹಾಗಾಗಿನೇ ಯಾವುದೋ ಇದು ವ್ಯವಸ್ಥಿತವಾದಂಥ ಒಂದು ಪ್ಲಾನ್. ದೇವರಾಜೇಗೌಡ ಮನೋರಂಜನ ತಂದೆ ದೇವರಾಜೇಗೌಡ ಮೈಸೂರು ಸಂಸದರಿಗೆ ಪರಿಚಿತ ಅನ್ನುವಂಥದ್ದನ್ನೇ ತಿಳ್ಕೊಂಡು ಅದನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಮಿಸ್ಯೂಸ್ ಮಾಡಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅರುಣ್. ಯಾಕಂದರೆ ಆದರೆ ನಿಮಗೆ ರಾಕೇಶ್ ಶರ್ಮನ ಹೆಸರಿನಲ್ಲಿ, ಸಾಗರ್ ಶರ್ಮ ಹೆಸರಿನಲ್ಲೇ ಅಲ್ಲಿ ಪಾಸು ಮೇಲೆ ಹೆಸರನ್ನು ನಮೂದು ಮಾಡುವಂಥದ್ದು, ಅದು ಕೂಡ ಇರುವಂಥದ್ದು ಟ್ರಿಕ್ಕಿ. ಹಾಗಾಗಿ ಇದು ಇವರೇ ಕೂತು ಮಾಡಿರುವಂತಹ ಪ್ಲಾನ ಅಥವಾ ಯಾರಾದರೂ ಇನಿಷಿಯೇಟ್ ಮಾಡಿರುವಂತಹದ್ದು ಪ್ಲಾನ್? ಯಾಕಂದರೆ ಅವ್ರ ತಂದೆ ಒಂದು ಮಾತನ್ನು ಹೇಳ್ತಾ ಇದ್ರು, ನನ್ನ ಮಗನಿಗೆ ಯಾರೋ ಪ್ರಚೋದನೆ ಕೊಟ್ಟಿರುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ರ ಬಗ್ಗೆನೇ ಕೂಡ ಅವರು ಮಾಡ್ತಾ ಇದ್ರು ಅರುಣ್. ಹಾಗಾಗಿ ಅರುಣ್, ಇಲ್ಲಿ ಪ್ರಮುಖವಾಗಿ ನೀವು ಹೇಳಿದಂತೆ ಭದ್ರತೆ ವಿಚಾರದಲ್ಲಿ ಆಗಿರುವಂಥದ್ದು ಬಹಳ ದೊಡ್ಡ ಮಟ್ಟದ ಲೋಪ. ಯಾಕಂದರೆ ನೀವು ಆಗಲೇ ಹೇಳ್ತಿದ್ದಂಗೆ ಒಂದು ಕಾಯಿನ್ ಕೂಡ ಪಾರ್ಲಿಮೆಂಟ್ ಒಳಗಡೆ ತೆಗೆದುಕೊಂಡು ಹೋಗ್ಬಿಡಲ್ಲ, ಒಂದು ಪೆನ್ನನ್ನು ಕೂಡ ಪಾರ್ಲಿಮೆಂಟ್ ಒಳಗಡೆ ತೆಗೆದುಕೊಂಡು ಹೋಗ್ಬಿಡೋದಿಲ್ಲ. ಆಗ ಮತ್ತೆ ಚಪ್ಪಲಿಯನ್ನು ಕೂಡ ಬಿಟ್ಟು ಕುತ್ಕೊಳ್ಳುವಂಥ ಸ್ಥಿತಿಗಳು ಕೂಡ ಇರೋದಿಲ್ಲ ಪಾರ್ಲಿಮೆಂಟ್ ಒಳಗಡೆ. ನಾವೆಲ್ಲ ಹೋಗಿರುವಂಥ ಸಂದರ್ಭದಲ್ಲಿ ನೋಡಿದ್ದೇವೆ. ಹಾಗಾಗಿ ಈ ಥರದ ಒಂದು ಪೆಪ್ಪರ್ ಸ್ಪ್ರೇನ ತೆಗೆದುಕೊಂಡು ಹೋಗ್ತಾನೆ, ಶೂ ಒಳಗಡೆ ಇಟ್ಕೊಂಡು ಹೋಗಿದ್ದಾನೆ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ ಅನ್ನೋದಾದರೆ, ಅದನ್ನು ನಾವು ನಂಬಬೇಕು ಅನ್ನೋದಾದರೆ ಯಾವ ಥರದ ಸೆಕ್ಯೂರಿಟಿ ಅಲ್ಲಿಗೆ ಈ ಮೆಟಲ್ ಡಿಟೆಕ್ಟರ್ ಅನ್ನುವಂಥದ್ದು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನೆಪ ಮಾತ್ರಕ್ಕೆ ಇಟ್ಟಿರ್ತಾರಲ್ಲ, ಆ ರೀತಿಯಾಗಿ ಇಟ್ಟಿದ್ರ ಅನ್ನುವಂಥದ್ದೇ ತನಿಖೆಯ ಭಾಗವಾಗಿರುತ್ತೆ ಅರುಣ್. ಮೆಟಲ್ ಡಿಟೆಕ್ಟರ್ ವಿಚಾರ ಅವರು ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಬಟ್ ಅಲ್ಲಿ ಸಿಕ್ತಿರುವಂಥದ್ದು ರಟ್ಟಿನ ಗ್ಯಾಸ್ ಅನ್ನ ಕಲರ್ ಬಾಕ್ಸ್ ಅನ್ನ ಇಟ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಅದು ಮೆಟಲ್ ಡಿಟೆಕ್ಟ್ ಆಗೋದಿಲ್ಲ. ಒಂದು ಕಡೆ ಗನ್ ಪೌಡರ್ ಇಟ್ಕೊಂಡಿದ್ರು ಕೂಡ ಡಿಟೆಕ್ಟ್ ಆಗಿರೋದು, ಬಟ್ ಅದನ್ನೂ ಇಲ್ಲ, ಅಲ್ಲಿ ಗ್ಯಾಸ್ ತರ ಇರೋದು. ಇನ್ನೊಂದು ಕಡೆಗೆ ಅವರ ತಾಯಿಯ ವಿಚಾರ ಕೂಡ ಈಗ ಬರ್ತಾ ಇದೆ. ಅವರ ತಂದೆಯವರು ಪಾಪ ಬಂದು ಗೊಳೋ ಅಂತ ಇದ್ರು, ಯಾರಿಗೂ ಇಂತಹ ಪರಿಸ್ಥಿತಿಗಳು ಯಾರ ಹೆತ್ತವರಿಗೂ ಕೂಡ ಬರೋದು ಬೇಡ.